ನಿಮ್ಮದು ಉತ್ತರ ಕೂಡ ಯಾರು ನನಗೆ ನನಗೆ ಒಂದು ವಿಚಾರದಲ್ಲಿ ಹೇಗೆ ಮುಗಿಸೋ ಪುಣ್ಯಾತ್ಮ ಆಗಲವೇ ಅಲ್ಲ. ತೆಗೆದುಕೊಂಡಿದ್ದನ್ನು ಹಾಗೆ ಇಟ್ಟುಕೊಳ್ಳುವಂತ ಅಭ್ಯಾಸ ನನಗಿಲ್ಲ. ಅದಿಲ್ಲ ನಿಮ್ಗೆ ನೋಡಿದ್ರೆ ಗೊತ್ತಾಗ್ತದೆ. ಒಟ್ಟಿ ಸಮೇತ ತಿಳಿಸಿಕೊಡುವವನೇ ಅದೇ ವ್ಯಾಪಾರ ಮಾಡೋದು ಒಳ್ಳೆಯದು. ನೀನು ಹೇಳಿದ್ದಲ್ಲ ನಾನು ಕೊಟ್ಟದ್ದು 3 ಅದಕ್ಕೆ ಸರಿಯಾಗಿ ಪುಣ್ಯ ನನ್ನಲ್ಲ ನಿಮ್ದು ಪುಣ್ಯ. ಭೀಮ ನೆನಪಿಲ್ಲದೆ 3 ಎಲ್ಲಾದರೂ ಕೃಷ್ಣ ಹೇಳಿದಾಗ 4 ಬಿಟ್ಟಿದ್ರೆ ನಾನು ಹೋಗಿ ಕೃಷ್ಣನನ್ನು ಕಾಣುವುದಾಗಿ ನನ್ನ ಪಾರ್ಥಿವ ಶರೀರವನ್ನು ನೀವು ಹೊತ್ಕೊಂಡು ಹೋಗುವುದು. ಇದು ಒಂದು ಯಾರು ಕಟ್ಟಿಗಾಗಿದ್ದಾನೆ ಗೊತ್ತಾಗುತ್ತೆ. ಕೃಷ್ಣನೇ ಇಷ್ಟೆಲ್ಲ ನಾಟಕ ಮಾಡಿ ತಾಲೂಕ ಅಂದರೆ ಅಹಂಕಾರ. ನಾನು ಹೇಳಿದ್ದು ಹೌದು. ದ್ವಾರಕ ತಾಲೂಕ ಅಂದ್ರೆ ದ್ವಾರಕೆ, ತಾಲೂಕ ಅಂದ್ರೆ ದ್ವಾರಕೆ ಇಲ್ಲ. ಕೃಷ್ಣ ನೀನೇ ದೊಡ್ಡ ಕೃಷ್ಣ. ನನ್ನ ಮಾತಿಂದ ನಿಮಗೆ ನೋವಾದರೆ ದ್ವಾರಕ ಇದು ಬಾ ಅಂತ ಕರೆದು ಕೋಣೆ ಕಾಲು ಹಾಕೊಂಡು ನಾವು ಕಟ್ಟಿಕೊಳ್ಳಬಾರಿತ್ತು. ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಅದನ್ನು ಬಿಟ್ಟು ನೆಂಟರು ಅಂತ ಪಾಂಡವರ ಬಳಿಗೆ ಕಳಿಸಿ ಇಂಥ ಸುಂದರ ಕೈಯಲ್ಲಿ ಕಟ್ಟಿಕೊಳ್ಳುತ್ತಿಲ್ಲ. ಕೃಷ್ಣ ತಪ್ಪಾಯ್ತು ಕೃಷ್ಣ, ತಪ್ಪಾಯ್ತು ಕೃಷ್ಣ, ನೀನೇ ತಪ್ಪಾಯ್ತು. ಕಣ್ಣು ಮುಚ್ಚಿ ಅವನ ಮೂರ್ತಿಯನ್ನು ನನ್ನ ಹೃದಯದಲ್ಲಿ ಇಟ್ಟು ಹೋಗಿದ ಮರುಕ್ಷಣ ಭೀಮ ಬಂಧಿಸಿದ ಈ ಬಂಧನವೇ ಕೃಷ್ಣ. ಭೀಮ ಕಟ್ಟಿದ ಬಂಧನ ಏನು? ಈ ಭವದ ಬಂಧನವನ್ನೇ ಬಿಡಿಸುವುದಕ್ಕಾಗಿ ದರೆಗಿಳಿದು ಬಂದವನೆನ್ನುವುದು ಗೊತ್ತಾಯಿತು. ಕೃಷ್ಣ ಬಂದೆ
ವಾತ್ಸಲ್ಯವನ್ನು ಮಾಡಿಸು. ಕೇಳ್ತಾ ಇದ್ದೇನೆ. ಅದಕ್ಕೆ ಸರಿಯಾಗಿ ದೇವದತ್ತ ಮುಂದೆ ಹೇಳಿ. ಓಹೋ, ಸಿದ್ಧಾಗಿ ಬಂದು ಬಿಟ್ಟಿದ್ದಾರೆ. ಅಲ್ಲಿ ಇಲ್ಲಿವರೆಗೆ ಬಂದಿದ್ದೇನೆ. ಒಂದು ಮಾತಾಡಿಸುವ ವ್ಯವಧಾನವಾದರೂ ಉಂಟಾ ಅಂತ ನೋಡಿದ್ರೆ ಮಾತಾಡಿಸುವ ಲಕ್ಷಣ ಉಂಟಾ? ಬರುವವರು ಬರುವಾಗೇ ಬಂದಿದ್ರೆ ಮಾತನಾಡಿಸಬಹುದು. ಕತ್ತಿ ಹಿಡ್ಕೊಂಡು ಬಂದವರ ಹತ್ರ ಎಂತ ಮಾತನಾಡುದು? ಇಲ್ಲ, ಹೀಗೆ ನಿಜ ಪ್ರಸಂಗ ಮತ್ತು ಉಂಟಾಗುತ್ತದೆ. ನಮ್ ಕೆಲಸ ಆಗ್ಬೇಕಲ್ಲ, ನಾನೇ ಮುಂದುವರಿದ್ದೇನೆ.
ನೀನು ಇಷ್ಟೆಲ್ಲ ಮಾಡಬೇಕು ಅಂತ ಇರಲಿಲ್ಲ ಕೃಷ್ಣ. ನಿನ್ನನ್ನು ಕಂಡರೆ ನನಗೆ ದ್ವೇಷ ಉಂಟು, ಬಾ ಯುದ್ಧಕ್ಕೆ ಅಂತ ಕರೆದು ಬರ್ತಿದ್ದೆ. ಆದ್ರೆ ಈ ತುಂಟ ಗಯನ ನೆವದಿಂದ ಅವ ಒಂದು ಪಿಳ್ಳೆ, ಅವ ಒಂದು ನೆವ, ಅಷ್ಟಕ್ಕೆ ಮಾತ್ರ ಈ ಪ್ರಕರಣ ಬಳಸಿಕೊಂಡಿದ್ದೀಯ. ಗಯನ ನೆವದಿಂದಲಾಗಿ ನಮ್ಮಲ್ಲಿ ಜಗಳವನ್ನು ಗಂಟಿಕ್ಕಿದ್ದೀಯ. ನೆಂಟತನವನ್ನು ಬಿಟ್ಟೆ, ನೆಂಟತನವನ್ನು ಮರೆತೆ, ಆಗು ಹೋಗುಗಳನ್ನು ಬಿಟ್ಟೆ.
ಕೃಷ್ಣ ಕಂಡವರನ್ನ ಕುಣಿಸುವವ ಪಾದವರನ್ನ ಕಾಡಿ ಹೊಗಳುವಲ್ಲಿಯೂ ಅರ್ಥ ಉಂಟು. ಯಾವಂತ ವಕಾರೋ ಭಗವಂತ ಅಕಾರೋ ಗರ್ಭವರ್ಜಿತ ವಕಾರೋ ವಾಕ್ಯ ಪಾಠೀಚ ತಕಾರೋ ತತ್ವನಿರ್ಣಯ. ಭಾಗವತೋತ್ತಮರು ಹಾಡಿ ಹೋಗಿದ್ದಾರೆ. ಹಾಗಾದರೆ ನಾಕ ಔಕಾರಗಳಿದ್ದರು ಭಾಗವತೋತ್ತಮರು ನಿನ್ನ ಕುರಿತಾಗಿ ಇರುತ್ತಿದ್ದಾರೆ. ಆದರೆ ಪ್ರಪಂಚ ಬಹಳ ಹೆಚ್ಚಿದೆ, ನೀವು ತಿನ್ನೋದು ಕಡಿಮೆ ಆಯ್ತು, ಕರ್ತದ್ದು ಹೆಚ್ಚಾಯ್ತು. ಅದನ್ನೇ ಪರಮಾತ್ಮ ಪಾಂಡವರ ಸಹವಾಸ ಎಂದು ನೀ ಕೈ ತಟ್ಟಿ ನಮಸ್ಕರಿಸಿದಾಗಲೇ ಅದರ ಸಂಪೂರ್ಣ ಅರಿವಾಗ್ತದೆ. ಹಾಗಂತಪ್ಪ ಪರಮಾತ್ಮನಾದವನು ಯೋಚಿಸಬೇಕು. ಯಾಕೆ ಯಾವುದು ಸರಿ ಯಾವುದು ತಪ್ಪು ಎಂದು ನಿರ್ಣಯಿಸುವಲ್ಲಿ ಮುಂದಾಗಬೇಕು. ಪಾಂಡವರ ಯೋಗ್ಯತೆಯನ್ನು ಎಂಬ ಕಾರಣಕ್ಕಾಗಿ ನಮ್ಮ ತಾಯಿಗೆ ಮಾತು ಕೊಟ್ಟ ನನಗೆ ಅದನ್ನು ಮೀರಿ ನಮ್ಮನ್ನು ಕೊಲ್ಲುವುದಕ್ಕಾಗಿ ರಣಕ್ಷೇತ್ರದವರೆಗೆ ನೀನು ಬರಬೇಕಂತಿದ್ದ. ಸಂಕಲ್ಪಿಸಿದ ಚಕ್ರವನ್ನು ಬಿಟ್ಟರೆ ಪಾಂಡವರು ಸಾಯುತ್ತಿದ್ದರು ಅಲ್ಲವೇ? ಹಾಗಾದರೆ ನಿನ್ನ ನಿಯಮವನ್ನು ಮೀರಿ ವರ್ತಿಸುವುದಿಲ್ಲ ನೀನು ಅಂತಾದ್ರೆ ನಮ್ಮನ್ನ ಮಾತಿನಲ್ಲಿಯೇ ಕೊಂದು ಜಗತ್ತಿನ ನಿರ್ಣಯವನ್ನು ಹೀಗುಂಟು ಎಂದು ತಿಳಿಸುವುದಕ್ಕೆ ನೀನು ಬಂದಿದ್ದೀಯೇ ಭಗವಂತ. ಮಮ ಪ್ರಾಣ ಹಿ ಪಾಂಡವ ಎಂದು ಹೇಳಿದ ನೀನು ಇಂದು ನಮ್ಮನ್ನು ಕೊಲ್ಲುವುದಕ್ಕೆ ಬಂದು ಕೊಟ್ಟ ಮಾತನ್ನು ಮರೆಯುತ್ತೀಯ ಅಂತಾರೆ. ನಮ್ಮ ಜೀವ ಘಾತವನ್ನು ಮಾಡುವುದಕ್ಕೆ ಬಂದಿದ್ದೀಯ ಎಂಬಲ್ಲಿಗೆ ನಮಸ್ಕಾರ. ಒಳ್ಳೆಯದುಂಟು ನಿನ್ನ ಸ್ವಭಾವ. ಆಯ್ತಲ್ಲ ಮೊದಲಿನ ಭಾವದಲ್ಲಿ ಅಭಾವ. ಇನ್ನೇನುಂಟು ನಿನ್ನ ಭಾವ? ನೀನು ಬುದ್ಧಿವಂತ ಅಂತ ತಿಳ್ಕೊಂಡಿದ್ದೆ. ನಾನು ಎಂತ ಅಂತ ನೀನು ಹೇಗೆ ಬುದ್ಧಿವಂತ ಅಲ್ಲ ನೀನು. Oh,
ಅಲ್ಲ, ನೀನು ಹೆಡ್ಡನೂ ಅಲ್ಲ, ಬುದ್ಧಿವಂತನೂ ಅಲ್ಲ. ಮತ್ತೆ ನಾನು ಹೇಳಿ ಬುದ್ಧಿವಂತರ ಕಾಲ ಬುದ್ಧುವಾತ. ಯಾಕೆ ಗೊತ್ತುಂಟಾ? ಅದು ಯಾರಿಗೆ ರೂಪಿಸ್ತೀಯ? ಎರಡು ವಿಭಾಗ ಉಂಟು. ಏನು? ಅಭ್ಯಾಸ ಬಲದಿಂದ, ಶ್ರಮದಿಂದಲಾಗಿ ಉನ್ನತಿಯ ಸ್ಥಾನವನ್ನು ಏರುವ ಒಬ್ಬ. ಹಾ. ಏನೂ ಅಭ್ಯಾಸ ಮಾಡದೆ ಆಲಸ್ಯವೇ ಜೀವನವಾಗಿಸಿಕೊಂಡು ಎತ್ತರಕ್ಕೆ ಏರಿದವರನ್ನು ಕಂಡು ಅಸೂಯೆ ಪಡುವ ಒಬ್ಬ. ಆಗ ಅವ ಯೋಚನೆ ಮಾಡ್ತಾನೆ, ನಾನು ಮ್ಯಾನ್ ಹೋಗ್ಬೇಕಲ್ಲ, ಇವ ಮಾತ್ರ ಮ್ಯಾನ್ ಇದ್ದಾನಲ್ಲ. ಆಗ ಅವ ಏರುವ ಹಂತದಲ್ಲಿಯೇ ಸಾಧಕನ ಕಾಲನ್ನ ಗುದ್ದು ಅವನ ಕಾಲನ್ನು ಮಾಡು. ಅವನು ಹೋಗ್ಲಿಕ್ಕಾಗ್ತದ? ಅವನ ಕಾರ್ಯಕ್ಕೆ ಅಡ್ಡಿ ಆತಂಕಗಳನ್ನು ಕೊಡುವುದು, ಅವ ಮೇಲೆ ಏರುವುದಕ್ಕೆ ಬಿಡದೇ ಇರುವುದು. ನಾನೂ ಹೋಗುವುದಿಲ್ಲ, ಮತ್ತೊಬ್ಬನು ಉದ್ಧಾರ ಆಗ್ಲಿಕ್ಕೆ ಬಿಡುವುದಿಲ್ಲ. ಇದಕ್ಕೆ ಬುದ್ಧಿವಂತರ ಕಾಲ ಬುದ್ಧುವಾತ. ತಾನಾಗಿ ಸ್ವಪ್ರತಿಷ್ಠಿತ ಮೇಲೆ ಬರುವುದಲ್ಲ, ಬಂದಂತವರನ್ನ ಎಳೆ ತಿಳಿಸುವ ಪ್ರಯತ್ನ ಮಾಡುವ ನೀವು. ಲೋಕದಲ್ಲಿ ಎಷ್ಟೇ ನೀನು ಹಾರಾಟ ಮಾಡು, ಏನೇ ಒಂದು ದಿಗ್ವಿಜಯ ಮಾಡು, ಹೆಸರು ಬರುವುದು ಕೊನೆಯಲ್ಲಿ ಕೃಷ್ಣನಿಗೆ. ಹೇಳ್ತೇವೆ ನಾನಿಷ್ಟೆಲ್ಲ ಒದ್ದಾಡ್ಕೊಳ್ತೇನೆ, ನಿಷ್ಠೆವು ಏನೂ ಮಾಡ್ತಿದ್ದೆ, ಇವನಿಗೆ ಒಂದು ಹೆಸರು ಬಂದು ಹೋಗ್ತದಲ್ಲ, ಇವನಿಗೆ ಹೆಸರು ತರಲಿಕ್ಕಾಗಿ ನಾನು ಕಾರ್ಯಕ್ರಮ ಮಾಡುವುದಂತ ಅನ್ನಿಸಿಬಿಟ್ಟಿದ್ದೀನಿ ಅಲ್ವಾ? ಹಾಗಾಗಿ ಇವನಿಗೆ ಏನಾದ್ರೂ ಮಾಡಿ ಇವು ಏನೂ ಇಲ್ಲ ಅಂತ ಮೂಲೆ ಗುಂಪು ಮಾಡಿದ್ರೆ, ಇವನಿಗೆ ಒಂದಿಷ್ಟು ಮಾನಸಿಕ ಮಾಡಿ ಹಾಕಿದ್ರೆ ಇವನು ಮುಂದೆ ಬರುವುದಿಲ್ಲ. ಹೆಚ್ಚು ಕಡಿಮೆ ನಾನು ಮುಂದೆ ಹೋಗ್ಲಿಕ್ಕೆ ಆಗದಿದ್ರು ನಾನೇ ಮುಂದಿದ್ದೇನೆ ಅಂತ ಮುಂದವರು ತಿಳ್ಕೊಳ್ತಾರೆ ಅಂತ ಏನೆಲ್ಲ ಉಪಾಯ ಮಾಡಿ ಬದ್ಧ ವೈರಿಯನ್ನ ಗುಂಡೆಗೆಲ್ಲ ಪಾರ್ಥ. ಸರಿಯೇನ ಇದು? ಆದ್ರೆ ಅರ್ಥ ಹೀಗಾಗ್ತದಲ್ಲ. ಆದ್ರೆ ವೈರತ್ವ ಎಲ್ಲಿ ಮಾಡಬೇಕು? ಕೃಷ್ಣನ ಬಗ್ಗೆ ನೀನು ಮಾಡುವ ಅಪಪ್ರಚಾರ ನನಗೆ ಗೊತ್ತುಂಟಪ್ಪ. ನನ್ನ ಬಗ್ಗೆ ನೀನು ಬಹಳ ಒಳ್ಳೆಯದು ಹೇಳುವ ಅಲ್ಲ ಅಂತ ನನಗೆ ಗೊತ್ತಿಲ್ಲ.